ಸೊ ಗೈಸ್ ರೆಡಿ ಆಗಿದ್ದೀವಿ. ಸೊ ಇವತ್ತು ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಕಾಶಿನಾಥ್ ಟೆಂಪಲ್. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ದ ಟೆಂಪಲ್. ಅಲ್ಲಿ ಹೋಗಿ ಸ್ವಲ್ಪ ದರ್ಶನ ಎಲ್ಲ ನೋಡಿ ದೆನ್ ವಿ ವಿಲ್ ಪ್ರೊಸೀಡ್ ಇನ್ ಟು ಘಾಟ್ಸ್. ಮೈ ಟೂ ಫಿಲ್ಮ್ಸ್. ಸೊ ವೈಟ್ ಆ್ಯಂಡ್ ವೈಟಲ್ಲಿದ್ದೀವಿ. ಸೊ ಘಾಟ್ಸಲ್ಲಿ ನಮ್ಮ ಆ್ಯಕ್ಟಿವಿಟೀಸ್ ಮತ್ತು ನಮ್ಮ ಫುಡ್ ವ್ಲಾಗ್ ಎಲ್ಲನ ಕವರ್ ಮಾಡೋಕ್ಕೆ ನೋಡ್ತೀನಿ. ಓಕೆ ಗೈಸ್, ಇದು ಬಂದ್ಬಿಟ್ಟು ಇಲ್ಲಿದು ಟುಕ್ ಟುಕ್, ಓಕೆನಾ. ಇದರಲ್ಲಿ 10 ರೂಪಾಯಿ 20 ರೂಪಾಯಿಗೆಲ್ಲ ಆಗುತ್ತೆ. ಸೊ ಆ ಕಡೆ ಹೋಗ್ಬೇಕಂತೆ. ಸೊ ಗೈಸ್, ಇವಾಗ ಆಟೋ ಸಿಕ್ಕಿದೆ. ಸೊ ಇಲ್ಲಿಂದ ಟೆಂಪಲ್ಗೆ 150 ರುಪೀಸ್. ಗೈಸ್, ನಿಜ ಹೇಳ್ಬೇಕಂದ್ರೆ ಇಲ್ಲಿದು ಆಟೋ ರೈಡ್ ಅಂತೂ ರಿಯಲಿ ಅಡ್ವೆಂಚರಸ್. ಓಕೆ, ಸೈಕಲ್ ಗ್ಯಾಪಲ್ಲಿ ಹೋಗ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಡ್ರೈವಿಂಗ್ ಇಲ್ಲಿ. ಇಲ್ಲಾಂದರೆ ಹೆಂಗೆ ಬೇಕಾದರೂ ಹೋಗ್ಬೋದು. ಒಂದು ಪರ್ಟಿಕ್ಯುಲರ್ ವೇ ಹಿಂಗೆ ಹೋಗಬೇಕು, ಹಿಂಗೆ ಇದು ಒನ್ ವೇ, ಇದು ಈ ವೇ, ಹಂಗೆ ಏನಿಲ್ಲ. ಇಲ್ಲೇ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ನುಗ್ಗದೆ. ಸೊ ಗೈಸ್, ಆಟೋಯಿಂದ ಎಳ್ದಿದ್ದೇವೆ. ಸೊ ನಾವು ಇವಾಗ ಮಂದಿರ್ಗೆ ಹೋಗ್ತಾ ಇದ್ವಿ. ಆಟೋದಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇನ್ನೂ ತುಂಬ ಈಸಿ ಟ್ರಾನ್ಸ್ಪೋರ್ಟ್ ವೇ ಇದೆ. ಲೈಕ್ ಟುಕ್ ಟುಕ್ ತಗೊಳ್ಬೋದು, ನಾನು ಆಗಲೇ ಹೇಳ್ದಂಗೆ, ಅಥವಾ ನಿಮಗೆ ಡಿಫ್ರೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇದೆ. ಬಟ್ ಸ್ಟಿಲ್ ಆಟೋದಲ್ಲಿ ಬಂದರೆ ಅಂದರೆ ಸ್ವಲ್ಪ ಬೇಗ ಎಕ್ಸಾಕ್ಟ್ ಲೊಕೇಶನ್ ಬಂದ್ವಿ. ಇನ್ನು ಇಲ್ಲಿಂದ ಒಂದು 500 ಮೀಟರ್ಸ್ ನಡಿಬೇಕು. ಸೊ ನಡ್ಕೊಂಡು ಹೋಗೋಣ, ನೋಡೋಣ ಗೈಸ್. ಇಲ್ಲಂತೂ ಡ್ರೈವಿಂಗು ಕ್ರೇಜಿ. ಇಲ್ಲಿ ಡ್ರೈವಿಂಗ್ ಮಾಡಿದವನಿಗೆ ಯಾವ ಸ್ಟೇಟಲ್ಲಿ ಬೇಕು ಅಂದರೂ ಹೋಗಿ ಡ್ರೈವಿಂಗ್ ಮಾಡಬಹುದು. ಹಾರ್ನ್ ಸೌಂಡ್ ಅಂತೂ ದೇವ್ರೇ, ನಾ ಬೆಂಗಳೂರಲ್ಲೂ ಸಹ ಇಷ್ಟು ಹಾರ್ನ್ ಸೌಂಡ್ ಕೇಳಿಲ್ಲ. ಆ್ಯಂಡ್ ನೋಡೋಣ, ಅಲ್ಲೋಗ್ಬಿಟ್ಟು ತುಂಬ ಘಾಟ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕಿದೆ, ಊಟ ಮಾಡೋಕ್ಕಿದೆ, ಇದೆಲ್ಲ ಫುಡ್ ಇದಿದೆ. ಸೊ ಅಲ್ಲಿಂದ ಅದು ಮುಗಿಸ್ಬಿಟ್ಟು ಮತ್ತೆ ಊಟ ಮಾಡೋಕ್ಕೆಲ್ಲ ಬರೋಣ. ಅಷ್ಟೊತ್ತಿಗೆ ಎಲ್ಲ ಊಟ ಮುಗ್ದಿರುತ್ತೆ ಅಂತ ದೇವ್ರಿಗೆ ಗೊತ್ತು. ಸೊ ಇಲ್ಲಿ ತುಂಬ ಸೊ ಗೈಸ್, ಇದು ಬಂದ್ಬಿಟ್ಟು ಒಂದು ಸ್ಪೆಷಲ್ ಫುಡ್ ಇಲ್ಲಿದು. ಚಾಟ್ ಮಸಾಲ ಮತ್ತು ಇದು ಸಮೋಸ ಎಲ್ಲ ಇದು ಮಾಡಿ ಒಂದು ಮಸಾಲ ಹಾಕಿ ಕೊಡ್ತಾರೆ. ಸೊ ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಇಲ್ಲಿ ನೋಡಿ, ಫ್ರೆಶ್ ಮಸಾಲ ಇದೆ. ನಮ್ಮ ಊರಲ್ಲಿ ಸಿಕ್ಕುವಂಗಲ್ಲ, ಇಲ್ಲಿ ಇನ್ನೂ ತುಂಬ ಕ್ವಾಲಿಟಿಯಲ್ಲಿ ಬೆಟರ್ ಆಗಿರುತ್ತೆ ಕ್ವಾಂಟಿಟಿಯಲ್ಲೆಲ್ಲ. ಸೊ ಪ್ರಿಪೇರ್ ಮಾಡ್ತಾಯಿದ್ದೆ ನಾನು. ಸೊ ನಮಗೆ ಚಾಟ್ ಸಿಕ್ಕಿದೆ. ಟೇಸ್ಟ್ ಹೆಂಗೆ ಇದೆ ಅಂತ ನಾವು ಟ್ರೈ ಮಾಡಿ ಹೇಳೋಣ. ಇದಂತೂ ನನಗೆ ಕಂಪ್ಲೀಟ್ಲಿ ನ್ಯೂ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಥರ ಫುಡ್ಡೆಲ್ಲ ಮಸಾಲೆ ಪುರಿ, ಪಾನಿಪುರಿ ಎಲ್ಲ ತಿಂದಿನಿ. ಬಟ್ ಈ ಥರ ಒಂದು ಮಸಾಲ ಸಮೋಸ ಚಾಟ್ ಇದೆಲ್ಲ ಒಂದು ಸ್ಪೆಷಲ್ ಹೊಸ ಎಕ್ಸ್ಪೀರಿಯನ್ಸ್. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ತಿಂದ್ಬಿಟ್ಟು. ಸೊ ಗೈಸ್, ನಾವು ಟೆಂಪಲ್ ಎಂಟ್ರೆನ್ಸ್ ತಲುಪಿದ್ದೇವೆ. ಸೊ ದಿಸ್ ಇಸ್ ಅ ಎಂಟ್ರೆನ್ಸ್ ಪಾಯಿಂಟ್ ಫಾರ್ ಕಾಶಿ ವಿಶ್ವನಾಥ್ ಟೆಂಪಲ್. ತುಂಬ ಬ್ಯೂಟಿಫುಲ್ ಆಗಿದೆ. ಫ್ರಂಟ್ ಆರ್ಕಿಟೆಕ್ಚರ್ ನೋಡುವಾಗ ಇದು ಹೆಂಗೆ ಫೀಲ್ ಆಗುತ್ತೆ ಅಂದರೆ, ನಾವು ಹಿಂಗೆ ನಡ್ಕೊಂಡು ಬರುವಾಗ ಒಂದು ಆರ್ಕಿಟೆಕ್ಚರ್, ಒಂದು ಟೆಂಪಲ್ ನೋಡುವಾಗ ಎಷ್ಟು ಖುಷಿ ಆಗುತ್ತೋ ಆ ಥರ ಒಂದು ಹ್ಯಾಪಿನೆಸ್ ನನ್ನಲ್ಲಿದೆ. ಮತ್ತು ಇಲ್ಲಿಗೆ ಬರುವಾಗ ನೀವು ತುಂಬ ಸಿಂಪಲ್ಲಾಗಿ ನಾರ್ಮಲ್ ಆಗಿ ಬರೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ತುಂಬ ಕ್ರೌಡ್ ಇರುತ್ತೆ. ನೀವು ನಾರ್ಮಲ್ ಆಗಿ ರೆಡಿಯಾಗಿ ವಿತೌಟ್ ಎನಿ ಹ್ಯಾಂಡ್ ಬ್ಯಾಗೇಜಸ್ ಸಿಂಪಲ್ ಆಗಿ ಬಂದರೆ ನಿಮಗೆ ಇನ್ನೂ ಆ ಒಂದು ಟಯರ್ಡ್ನೆಸ್ ಇದೇನು ಫೀಲ್ ಆಗಲ್ಲ. ಬಿಕಾಸ್ ಇಲ್ಲಿ ತುಂಬ ಕ್ರೌಡ್ ಆಗಿರುತ್ತೆ. ಈ ಟೆಂಪಲ್ ಅಂತೂ ತುಂಬ ಪುಣ್ಯವಾದದ್ದು. ಸೊ ಇಲ್ಲಿಗೆ ಬರಬೇಕಂದ್ರೆ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಆನ್ ದ ವೇ, ಇಲ್ಲಿಗೆ ಬರಬೇಕಂದ್ರೆ ಆ ದೇವರು ನಮ್ಮನ್ನ ಕರಿಬೇಕು. ಸೊ ದೇವರು ಬ್ಲೆಸ್ಸಿಂಗ್ ಇರಬೇಕು. ನಾವು ಈ ಒಂದು ಟೆಂಪಲಿಗೆ ಬರಬೇಕು. ದೇವರು ಕರೆ ಇದ್ರೇ ನಮಗೆ ತುಂಬ ಚೆನ್ನಾಗಿ ಟೆಂಪಲಲ್ಲಿ ಬಂದು ದರ್ಶನ ಮಾಡೋಕ್ಕಾಗಿರೋದು. ಸೊ ಆರ್ಕಿಟೆಕ್ಚರ್ ಅಂತೂ ಅಮೇಝಿಂಗ್ ಆಗಿದೆ, ಟೆಂಪಲ್ ವ್ಯೂ. ಸೊ ನೋಡೋಣ. ಸೊ ಗೈಸ್, ಇವಾಗ ವಿ ಆರ್ ಗೋಯಿಂಗ್ ಫಾರ್ ಘಾಟ್. ಓಕೆ, ಘಾಟಿಗೆ ಹೋಗ್ತಾ ಇದ್ದೀವಿ. ಸೊ ಈ ಥರ ಒಂದು ಚಿಕ್ಕ ದಾರಿ ಇರುತ್ತೆ. ಈ ಚಿಕ್ಕ ದಾರಿಯಲ್ಲಿ ನೀವು ಮ್ಯಾಪ್ ನೋಡಬೇಕು, ಇಲ್ಲಾಂದರೆ ಯಾರನ್ನ ಕೇಳಿ ಬರಬೇಕು. ರಾಸಿಫಾ, കേരള ദോശ വെറുതല്ല പറയുന്നത്. ലോകത്തിൻ്റെ ഏത് മൂലയിൽ പോയി എങ്കിൽ ഒരു മലയാളി ഉണ്ടാവുന്നു. ദാറ്റ് പ്രൂവ്ഡ് ഇറ്റ് ഗൈസ്. ಸೊ ಗೈಸ್, ಇವಾಗ ನಾವು ಅಶ್ವಮೇಧ ಘಾಟ್ ತಲುಪಿದ್ದೇವೆ. ಸೊ ಇಲ್ಲಿ ನಮ್ಮ ಸಾಯಂಕಾಲ ಆರತಿ ನೋಡೋಕ್ಕಿರುವ ಪ್ಲೇಸ್. ಆ್ಯಂಡ್ ಇಲ್ಲಿಂದ ಒಂದು ಬೋಟ್ ರೈಡ್ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಕೆಳಗೆ ಹೋಗಿ ನೋಡೋಣ ನಾವು.
ಸೊ ಗೈಸ್ ಇವಾಗ ಇಲ್ಲಿ ಬೋಟ್ ಇದೆ. ಸೊ ಆರತಿ ಇಲ್ಲಿ ನಡೀತಾ ಆಯ್ತಾ, ಇಲ್ಲಿ ಆರತಿ ನಡೆಯುತ್ತೆ. 6:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸ್ಟಾರ್ಟ್ ಆಗೋ ಮುಂಚೆ ನಾವು ಹೋಗ್ಬಿಟ್ಟು ಎಲ್ಲ ಘಾಟ್ ಅರೌಂಡ್ 14 ಘಾಟ್ ಏನೋ ತೋರಿಸ್ತೀವಿ ಅಂತ ಅಣ್ಣ ಹೇಳ್ತಾ ಇದ್ದಾರೆ. ಇಲ್ಲಿ ಫುಲ್ ಡಿಮ್ಯಾಂಡ್ ಗೈಸ್. ಇಲ್ಲಿ ಬರುವಾಗಿಲ್ವಾ ಸ್ವಲ್ಪ ಮಾತಾಡೋಕ್ಕೆ ಕಲ್ತಿರ್ಬೇಕು, ಆ್ಯಂಡ್ ಅವ್ರು ಹೇಳೋದ್ರೆಲ್ಲ ಕೇಳ್ಕೊಂಡ್ರೆ ನಡೆಯಲ್ಲ. ಸೊ ನಾವು ವಿ ಹ್ಯಾವ್ ಟು ಬಾಗೇನ್ ಆ್ಯಂಡ್ ಆಸ್ಕ್. ಆ್ಯಕ್ಚುಲಿ ಇಲ್ಲಿ ಪ್ರೈಸ್ ಬಂದುಬಿಟ್ಟು ನಿಮಗೆ ಒಬ್ಬರಿಗೆ 300-250 ರುಪೀಸೆಲ್ಲ ಆಗುತ್ತೆ. ನೀವು ಗ್ರೂಪಲ್ಲೆಲ್ಲ ಬಂದರೆ 250 ರುಪೀಸ್ಗೆಲ್ಲ ಮಾಡಿಕೊಡ್ತಾರೆ. ಸೊ ನಾವು ಲೆಟ್ಸ್ ಎಕ್ಸ್ಪೀರಿಯನ್ಸ್ ಪ್ರೈವೇಟ್ ಕೇಳಿದ್ದೀವಿ ನಾವು 3 ಜನಕ್ಕೆ ಮಾತ್ರ ಒಂದು ಬೋಟ್ ಕೇಳಿದ್ದೀವಿ. ಸೊ ಲೆಟ್ಸ್ ಸಿ. तीनों अच्छा कुछ भी कर लो. एक तो गाइड ला वैसे. हाँ अయ్యో ಓಕೆ. तो गाइस इवाग लेट्स गो बोट. हाँ ये लीजिए, जैकेट ले लीजिए. बोट राइड. जैकेट. ಗಂಗಾ ನದಿಯ ತೀರದಲ್ಲಿ ಸುಂದರವಾಗಿ ನೆಲೆಸಿರುವ ವಾರಣಾಸಿ ನಗರ. ಈ ಪವಿತ್ರ ನಗರ ಭಾರತದ ಒಂದು ಅತ್ಯಂತ ಹಳೆಯ ಮತ್ತು ಮಹತ್ವದ ಧಾರ್ಮಿಕ ಕೇಂದ್ರವಾಗಿದೆ. ಈ ನಗರವನ್ನು ಕಾಶಿ ಅಥವಾ ಪ್ರೀತಿಯಿಂದ ಬನಾರಸ್ ಎಂದು ಕೂಡ ಕರೆಯಲಾಗುತ್ತದೆ. ಭಾರತದ ಶಕ್ತಿ, ಸಂಸ್ಕೃತಿ ಮತ್ತು ಭಕ್ತಿಯ ಪ್ರತೀಕವಾಗಿ ವಾರಣಾಸಿ ತನ್ನ ಐತಿಹಾಸಿಕ ಮಹತ್ವದಿಂದ ವಿಶ್ವದ ಗಮನವನ್ನು ಸೆಳೆದಿದೆ. ಜೀವನದಲ್ಲಿ ಈ ಒಂದು ಅನುಭವ, ವಾರಣಾಸಿಯ ಐತಿಹಾಸಿಕ ಹಿನ್ನೆಲೆ ವರ್ಣಿಸಲು ನನಗೆ ಪುಟಗಳೇ ಬೇಕಾಗುತ್ತದೆ. ಪವಿತ್ರ ಗಂಗಾ ಮತ್ತು ಘಾಟ್ಗಳು. ದಶ್ವಮೇಧ್ ಘಾಟ್ನಿಂದ ಆರಂಭಿಸಿದ ಈ ಬೋಟ್ ಪಯಣ ಇನ್ನು ಅಸ್ಸಿ ಘಾಟ್ನ ಕಡೆಗೆ. ಇದರ ನಡುವೆ ಹಲವಾರು ವಿಚಾರಗಳು, ಗಂಗಾ ನದಿಯನ್ನು ಕುರಿತು, ಘಾಟ್ಗಳನ್ನು ಕುರಿತು, ಧಾರ್ಮಿಕ ಮಹತ್ವದ ಕುರಿತು, ಸಂಸ್ಕೃತಿಯ ಮಾಹಿತಿಯ ಕುರಿತು ಹಲವಾರು ವಿಚಾರಗಳು ಈ ಒಂದು ಬೋಟ್ ರೈಡಿನಲ್ಲಿ ನಾನು ಕೇಳ್ಪಟ್ಟೆ. ಎಸ್, ಇಟ್ಸ್ ಟ್ರೂ, ದ ಓಲ್ಡೆಸ್ಟ್ ಸಿಟಿ ಆಫ್ ದ ನೇಷನ್. ಸೋತು ಹೋಯಿತು ನನ್ನ ಹೀಗೋ ಅಹಂಕಾರ ಎಲ್ಲವೂ ಈ ಒಂದು ಮಣಿಕರ್ಣಿಕಾ ಘಾಟಿಗೆ ಬಂದು ಅಲ್ಲಿನ ವೈಶಿಷ್ಟ್ಯಗಳನ್ನು ಅರಿತಾಗ ಮನುಷ್ಯ ಎಷ್ಟೇ ಅಹಂಕಾರಿತವಾದರೂ, ಎಷ್ಟೇ ದೊಡ್ಡ ಪ್ರಬಲಶಾಲಿಯಾದರೂ ಜೀವನ ಅಷ್ಟೇ ಎಂದು ಬೋಧಿಸಿಕೊಟ್ಟ ಘಾಟ್. ಸೊ ಫೈನಲಿ ಗೈಸ್, ನಾವು ದಶ್ವಮೇಧ್ ಘಾಟಿಗೆ ಬ್ಯಾಕ್ ಬಂದಿದ್ದೇವೆ. ಸೊ ಇಲ್ಲಿ ನಮಗೆ ಆರತಿ ಇದೆ, ಕರೆಕ್ಟ್ 6:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಪ್ರಿಪರೇಷನ್ ಆಗಿದೆ. ಇದೇ ಬೋಟಲ್ಲಿ ಕೂತು ಆ ಒಂದು ಆರತಿ ನೋಡೋಕ್ಕೆ ಒಂದು ಒಳ್ಳೆ ಒಂದು ಅಮೇಝಿಂಗ್ ಮೂಮೆಂಟ್ ಅಂತ ಹೇಳಿದರು. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತಲ್ಲ. ಸೊ ಇದಂತೂ ನನಗೆ ಎವ್ರಿಥಿಂಗ್ ವಾಸ್ ಮೈ ನ್ಯೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಮೇಝಿಂಗ್. ಸೊ ಆರತಿ
ಸ್ಟಾರ್ಟ್ ಆಗಿದೆ ಗೈಸ್. ಸೊ ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ, ಮಂತ್ರಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇನ್ನು ಮುಂದೆ ಮತ್ತೆ ಆರತಿ ಒಂದು ಪ್ರೋಗ್ರಾಮ್ ಸಹ ಇದೆ. ಸೊ ನಾವು ಬೋಟಲ್ಲಿ ಕೂತಿದ್ದೀವಿ, ಅದೇ ಬೋಟಲ್ಲಿ ಕೂತಿದ್ದೀವಿ. ಆ್ಯಂಡ್ ತುಂಬ ಜನ ಇದೆ ಸರ್, ತುಂಬ ಜನ ಅಂದರೆ ಇಲ್ಲಿ ಮಿನಿಮಮ್ ಥೌಸಂಡ್ಸ್, ಇನ್ನೂ ಅದು ಸ್ಪೆಷಲ್ ಡೇಸಲ್ಲಿ ಲ್ಯಾಕ್ಸ್ ತನಕ ಜನ ಬರ್ತಾರೆ. ಸೊ ನಾವು ಇಲ್ಲಿ ಕೂತಿದ್ದೀವಿ, ಅಲ್ಲಿ ನಮ್ಮ ಆರತಿ ನಡೆಯೋ ಪ್ಲೇಸ್. ಸೊ ಇದಂತೂ ಫುಲ್ಲಿ ಕ್ರೌಡೆಡ್ ಪ್ಲೇಸ್. ನಾವು ಇವಾಗ ಯಾರು ಎಲ್ಲಿದ್ರೂ 6:30 ಆವಾಗ ಎಲ್ಲಿ ಆರತಿ ನಡೆಯುತ್ತೋ ಅಲ್ಲಿ ಜನ ಇರ್ತಾರೆ. ಆ್ಯಂಡ್ ಇಲ್ಲಿ ಒಬ್ಬರಿಗೆ ಕೂರಕ್ಕೆ 300, 400, 500 ರುಪೀಸ್ ಆಗುತ್ತೆ. ಸೊ ಗೈಸ್, ಈ ಒಂದು ಮೂಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು. ಸ್ಟಾರ್ಟ್ ಆಗಿದೆ ಆರತಿದು. ಹಂಗೆ ಆರತಿ ಎಲ್ಲ ಮುಗೀತು. ಇವಾಗ ಇಟ್ಸ್ ಲೈಕ್ ಕ್ವೈಟ್ ಲೈಕ್ ಅನ್ ಅವರ್ ಎಮ್ ಜಿ ರೋಡ್ ಥರ. ಸೊ ಫುಲ್ ಶಾಪಿಂಗ್ ಸೆಂಟರ್ಸ್ ಇದೆ. ಸೊ ಇಲ್ಲಿದು ಫೇಮಸ್ ಸ್ವೀಟ್ ತಿನ್ನಬೇಕು ಅಂತೆಲ್ಲ ಇದೆ. ಸೊ ಹಂಗೆ ಫುಡ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಡೀತಾ ಇದ್ದೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಶಾಪಿಂಗ್ ಸೆಂಟರ್ಸ್ ಆ್ಯಂಡ್ ಶಾಪ್ಸ್. ಸ್ಯಾರಿ, ಐ ಥಿಂಕ್ ಇಲ್ಲಿ ಸ್ಯಾರಿ ತುಂಬ ಫೇಮಸ್ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಸ್ಯಾರೀಸ್ ಇದೆ, ಬ್ಯಾಂಗಲ್ಸ್ ಇದೆ. ಆ್ಯಂಡ್ ಯಾರಾದರೂ ವಾರಣಾಸಿ ಬಂದು ಆರತಿ ಎಲ್ಲ ಮುಗಿಸಿ ಒಂದು ಶಾಪಿಂಗ್ ಹಾಕಂದ್ರೆ ಇಟ್ಸ್ ಬೆಸ್ಟ್ ಸ್ಟ್ರೀಟ್ ಟು ಎಕ್ಸ್ಪ್ಲೋರ್. ಗೈಸ್, ಇದ್ರ ನೇಮ್ ಬಂದ್ಬಿಟ್ಟು ರಾಬಡಿ. ಸೊ ಟೇಸ್ಟ್ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ನೋಡಿ ಹಿಂಗೆ ಮಾಡಿ ಇಟ್ಟಿರ್ತಾರೆ. ಟೇಸ್ಟ್ ಅಂತೂ ಅಮೇಝಿಂಗ್, ಎಪಿ. ಸೊ ವಿ ಹ್ಯಾವ್ ಲಸ್ಸಿ, ರಾಬಡಿ, ರೈಟ್? ರಾಬಡಿ, ಮಕಾಯಿ, Banaras famous rabdi. Amazing taste, fantastic. Loved it. Rasif, how's our food experience going on? Next level, guys. I don't know whether my company has to grant me 2 days of sick leave or not, but yes, going good as well. Guys, this ಇದು ಬಂದ್ಬಿಟ್ಟು ಲಿಟ್ಟಿ ಚೌಕ. ಓಕೆ, ಏನೋ ಇದೆ, ಅವರು ಕುಕ್ಕಿಂಗ್ ಮಾಡೋದ್ರಲ್ಲಿ ಬಿಹಾರ್ದು ಮೇನ್ ಫುಡ್ ಅಂತೆ. ಸೊ ಆಲೂ, ಇವ್ರದ್ದು ಏನು ಫುಡ್ ಇದ್ರು ಆಲೂ ಮಸ್ಟ್. ಓಕೆ, ದೆರ್ ಈಸ್ ಆಲೂ ಇನ್ ಎವ್ರಿ ಫುಡ್, ಈಚ್ ಆ್ಯಂಡ್ ಎವ್ರಿ ಫುಡ್. ಆಲೂ ಈಸ್ ಮಸ್ಟ್. ಸೊ ಪೊಟ್ಯಾಟೊ ಬಿಸ್ನೆಸ್ ಏನಾದರೂ ಇದ್ರೆ ಇಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಓಕೆ, without aloo you can like this. See. This inside, no? This is that kala chana ka, this one, no? Kala chana. You know the kala chana? Kala chana. Image. Yeah. Kadla. There's a powder. Okay, kadla ka powder. Kadla powder. Kadla what? Kadla powder. And we have ಏನೋ ಸ್ಪೆಷಲ್ ಟೀ ಕೊಟ್ಟು. ನನಗಂತೂ ಶುಗರ್ ಅಂತೂ ಆಗಲ್ಲ. ನನಗೆ ಶುಗರ್ ಲೆಸ್ ಕೊಟ್ಟರು ಇನ್ನೂ ಹ್ಯಾಪಿ, ಬಟ್ ಇದರಲ್ಲಿ ತುಂಬ ಶುಗರ್ ಇದೆ. Me also here actually. It's good. So guys, our final touch is Banaras Pan. So we came to Pan shop. This will be our final and today's last food. So we'll try, because all the food bloggers, all the Varanasi bloggers, they all have given a review that the Banaras Pan is very good.
ತುಂಬ ಚಂದ ಇದೆ ಅಂತ ಹೇಳಿದ್ದಾರೆ. ಸೊ ಅದು ಟ್ರೈ ಮಾಡೋಣ. Don't they very too much all this. सुपारी तो नहीं मिलते क्या? सुपारी तो मिल रहेगा, आपको खाना खाइए ना खाना होगा. सुपारी दीजिए. क्या सर ये पान में क्या स्पेशल है सर? अच्छा मैं खा के चीज है वो वैसे कैसे बताइए क्या स्पेशल खा के वो ब्लॉग करना है ना, इसलिए मेरे व्यूवर्स के बताना है मैं बड़ा सेलिब्रिटी है. बनारस के पान में खासियत ही अलग है. अच्छा ये पान यहाँ मुलायम मिलेगा, तुरंत मुंह में घुल जाता है. ಹಾಂ मटेरियल इसका अलग रहता है सबसे. ಓಕೆ ಗೈಸ್, ನನಗೇನು ಅರ್ಥ ಆಯ್ತಲ್ಲ, ಎಷ್ಟು ಆರ್ಡ್ರ್ ಹೇಳಕ್ಕೆ ಹೇಳ್ತೀನಿ. ಸೊ ಗೈಸ್ ಇಲ್ಲಿ ಬಂದರೆ 40 ರೂಪಾಯಿಗೊಂದು, 20 ರೂಪಾಯಿದು ಒಂದು ಇದೆ, 15. ನಾವು 15. ये वाला बनवाना चाहिए था. हाँ ये बड़ा नहीं चाहिए, मैं छोटा आदमी है. ಓಕೆ ಗೈಸ್, ನಾವಿನ್ನು ಅವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ರಿವ್ಯೂ ಹೇಳ್ತಾರೆ. ನಮ್ಮ ರಾಸಿಫ್ ಅವರು ರಿವ್ಯೂ ಹೇಳ್ತಾರೆ. गूगल पे है ना. So guys, वाराणसी पानी को This pan so it will be so sweet. yeah, the other pans will be so sweet. So we have taken normal and all of it. ಸೊ ಗೈಸ್ ಹಂಗೆ ಎಲ್ಲ ಮುಗೀತು ವಾರಣಾಸಿದು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಚೆನ್ನಾಗಿತ್ತು. ಇವಾಗ ಬ್ಯಾಕ್ ಟು ರೂಮ್ ಹೋಗ್ತಾ ಇದ್ದೀವಿ. ಸೊ ಫನಿಯಸ್ಟ್ ಥಿಂಗ್ ಏನಂದರೆ ನಮಗೆ ರೂಮ್ ಅಡ್ರೆಸ್ ಗೊತ್ತಿದ್ದಿಲ್ಲ. ಸೊ ಇವನು ಬೇಕಂದರೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ನಾ ಕರ್ಕೊಂಡೋಗಿ ನಮ್ಮನ್ನ ರೂಮಿಗೆ ಅಂತ. Welcome back to Varanasi vlog 2. So this is our second day and we came to have a breakfast here. ಸೊ ಹೋಗಿ ಒಂದು ಒಳ್ಳೆ ತಾಳಿ ಬ್ರೇಕ್ಫಾಸ್ಟ್ ಕಮ್ ಲಂಚ್. ಸೊ ಒಳ್ಳೆ ತಾಳಿ ತಿನ್ಕೊಂಡು ಮತ್ತೇನು ಮಾಡಬೇಕು ಅಂತ ಲೆಟ್ಸ್ ಸಿ. ರಾಸಿಫ್, ಹೌಸ್ ದ ಮಾರ್ನಿಂಗ್? ಇಟ್ಸ್ ಗುಡ್. ದಿಸ್ ಈಸ್ ಅ ರೆಸ್ಟೋರೆಂಟ್. ಸೊ ವಿ ಕೇಮ್ ಹಿಯರ್ ಫಾರ್ ಹ್ಯಾವಿಂಗ್ ಅ ತಾಲಿ. ಓ ಅಮೇಝಿಂಗ್. ಸೊ ಗೈಸ್ ಜಸ್ಟ್ ಲುಕ್ ಎಟ್ ದಿಸ್ ಗೈಸ್. Oh man, just look at it, amazing. Okay, ನಮ್ಮ ಸೀಟಲ್ಲಿ ಕೂತ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. This is the welcome treatment what we have here. Ambience amazing. भाई गरम पानी, गरम पानी. तीन ताली. क्या होता है आपको यहाँ पे? हाँ मतलब क्या क्या आएगा यहाँ पे? वेलकम ड्रिंक आएगा, शरबत छाछ, वाटर ग्लास, ओके पिकल सैलेड, रायता, पोटेज वेजिटेबल्स में दाल कड़ी, पोटेज स्वीट्स में पूरी चपाती, राइस, खिचड़ी. अच्छा हम सब आते हैं. सब थोड़े थोड़े आएंगे. अच्छा उसके बाद रोटी खाते और हम रिपीट चपाती चाहिए तो ले सकते रिपीट कर हैं. सकते हैं. ओके ओके फाइन. ओके फाइन. विल गो अहेड. Trust me, the welcome is amazing. The arrangement is amazing. One second. एक मिनट यार. So guys, this is a welcome drink, sandal drink, chandan drink. Let's check how it is. And we have Nest buttermilk. I won't have. I'll just take all.
picture first. Coconut chutney, in Italian, Okay. and lemon pickles, red chili. Do this. Thank you. So guys, the hospitality is 5 stars and the food what they are serving is literally a amazing experience. ಹೆಂಗೆ ಅಂದರೆ ಅವ್ರದ್ದು ಪ್ರೆಸೆಂಟೇಷನ್ ಇದೆ ಅಲ್ವಾ, ಅದು ಅಮೇಝಿಂಗ್ ಆಗಿದೆ. ಆ್ಯಂಡ್ ಫುಡ್ ಅಂತೂ ಟೇಸ್ಟ್ ಮಾಡಿ ಹೇಳ್ತೀವಿ ಹೆಂಗಿದೆ ಅಂತ. ಸೊ ಈ ಒಂದು ಸಿಂಗಲ್ ಥಾಲಿ ನಿಮಗೆ 600 ರುಪೀಸ್ ಅಥವಾ 700 ರುಪೀಸ್ ಆಗುತ್ತೆ. ಬಟ್ ಇನ್ನು ಲೈಫ್ ಟೈಮ್ ಒಂದು ಸತಿ ನಮಗೆ ಟ್ರೈ ಕೊಡ್ಬೋದು. ಆ್ಯಂಡ್ ತುಂಬ ಐಟಮ್ಸ್ ಇದೆ, ಕನ್ಫ್ಯೂಷನ್ ಆಗುತ್ತೆ ಏನು ತಿನ್ನೋದು ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡೋದು. ವೆಲ್ಕಮ್ ಡ್ರಿಂಕಿಂದ ಸ್ಟಾರ್ಟ್ ಆಗಿದೆ, ಮತ್ತು ನಮಗೆ ಸೊ ಸ್ಯಾಂಡಲ್ ಜ್ಯೂಸ್ ಅಂತ ಎಲ್ಲರೂ ಡ್ರಿಂಕ್. ಸೊ ಅಮೇಝಿಂಗ್. ಲೆಟ್ ಸಿ ದ ಫೈನಲ್ ಔಟ್ ಏನೆಲ್ಲ ಕೊಡ್ತಾರೆ. ಇನ್ನೂ ತಗೊಂಬಂದು ಇಡ್ತಾನೆ ಇದ್ದೀವಿ ನಾವು, ಒಂಥರ ಮದುವೆ ಮನೆಗೆ ಹೋದಂಗೆ ತಗೊಂಬಂದು ಇಡ್ತಾನೆ ಇದ್ದಾರೆ ಗೈಸ್. ಅದೇ ಹೇಳ್ದಲ್ವಾ, ಸೊ ದೇ ಅರೇಂಜ್ ಸೊ ಮಚ್. ಆ್ಯಂಡ್ ರೊಟ್ಟಿ ಇದೆ, ಇನ್ನು ರೈಸ್ ಇದೆ, ಆ್ಯಂಡ್ ಇದೆಲ್ಲ ಅನ್ಲಿಮಿಟೆಡ್. ಓಕೆ, ಇದೆಲ್ಲ ಅನ್ಲಿಮಿಟೆಡ್. ಸೊ ಒಂದು 600 ರುಪೀಸ್ ಕೊಟ್ಟು ನೀವು ಆಗೋದಾದರೆ ಗುಡ್. ಸೊ ಇಟ್ಸ್ 600 ರುಪೀಸ್ ಅನ್ಲಿಮಿಟೆಡ್ ಈಸ್ ವರ್ತ್. ಟೇಸ್ಟ್ ಅಂತೂ ಒಂದೊಂದು ಐಟಮು ಅಮೇಝಿಂಗ್ ಟೇಸ್ಟ್ ಆಗಿದೆ. ನಾನು ಇನ್ನು ಜಸ್ಟ್ ಚಿಂತ ಇದೆ, ಒಂದು ಒಳ್ಳೆ ಫೋಟೋ ವೀಡಿಯೋ ಹಿಡಿಬೇಕು. ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ತಿನ್ನಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಹೇಳ್ತೀನಿ. ಸ್ಟಾರ್ಟ್ ಮಾಡಿದ್ದಾನೆ ಹೇಗೆ. ಸೊ ಇದರಲ್ಲಿ ಸೊ ಲೆಟ್ ಮಿ ಕೌಂಟ್ ದ ಐಟಮ್ಸ್. ಓಕೆ, 1 2 3 4 5 6 7 8 ಚಿಕ್ಕದ್ರಲ್ಲಿ ನಿಮಗೆ ಫುಲ್ ಸೈಜ್ ಸಿಗುತ್ತೆ. ಮತ್ತು ಫಾರ್ ನೌ ಫಸ್ಟ್ ನಿಮಗೆ ಒಂದು ರೊಟ್ಟಿ ಸಿಗುತ್ತೆ, ಪೂರಿ ಸಿಗುತ್ತೆ, ಆಲೂ ಪರೋಟ ಮತ್ತು ಪಪ್ಪಡ್ ಸಿಗುತ್ತೆ, ಇದೇನೋ ಚಾಟ್ ಇದೆ, ಮತ್ತು ಇದೆಲ್ಲ ಸಿಗುತ್ತೆ. ದೆನ್ 2 ಡ್ರಿಂಕ್ಸ್. ಸೊ ಲೆಟ್ ಸ್ಟಾರ್ಟ್ ಪನ್ನೀರ್. फोटो ले ले. अच्छा हो ना अमेजिंग. सर, हम तीनों का एक ले लीजिए ना खाने का टाइम. Perfect. Varanasi airport. She is crying. Amaran effect. Amaran side effect. Don't cry. It's okay. Show your eyes. Shut up. Okay.